ಮುರಳೀಧರ್ ಅವರು ಕರೆ ಮಾಡಿದ್ದಾರೆ ಬಾಗಲಕೋಟೆಯಿಂದ. ನಮಸ್ಕಾರ ಮುರಳೀಧರ್ ಅವರೇ. ನಮಸ್ಕಾರ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಮ್ಮ ಮಗನ ವಿಷಯ ಕೇಳಬೇಕಾಗಿತ್ತು ಮ್ಯಾಮ್. ಮಗನ ಬಗ್ಗೆ. ಮಗನ ಡೇಟ್ ಆಫ್ ಬರ್ತ್ ಹೇಳಿ ಸರ್. ಡೇಟ್ ಆಫ್ 16/11/1994. 16/11/1994. ಸಮಯ 8:12 ಮುಂಜಾನೆ, ಬೆಳಿಗ್ಗೆ 8 ಗಂಟೆ 12 ನಿಮಿಷ. 12 ಗಂಟೆಗೆ. ಏನ್ ಕೇಳ್ಬೇಕಾಗಿತ್ತು ಸರ್ ಮಗನ ಬಗ್ಗೆ? ಅವಂದ ಸ್ವಲ್ಪ ಇನ್ನೂ ತಕ್ಕ ಮ್ಯಾರೇಜ್ ಸ್ವಲ್ಪ ಕೂಡುವಲ್ತ್ರಿ, ಅದ್ರ ಸಂಬಂಧ ನಾ ಸ್ವಲ್ಪ ಕೇಳಬೇಕಾಗಿತ್ತು. ನಾಲ್ಗೆ ಕೂರ್ವಲ್ತಾ? ಅಲ್ಲ ಮ್ಯಾರೇಜ್ ಮ್ಯಾರೇಜ್. ಸರಿ ಸರಿ ಸರಿ, ಓಕೆ. ವಿವಾಹದ ಬಗ್ಗೆ ಪ್ರಶ್ನೆ ಕೇಳ್ತೀನಿ. ನಮಸ್ಕಾರ ಮುರಳೀಧರ್, ಗೊತ್ತಾಯ್ತು ನಿಮ್ಮ ಪ್ರಶ್ನೆ ನಂಗೆ ಅರ್ಥ ಆಯಿತು. ವಿವಾಹ ಯಾವಾಗ ಅನುಕೂಲ ಆಗುತ್ತೆ ಅಂತ ನಿಮ್ಮ ಪ್ರಶ್ನೆ ಅಲ್ವಾ? ನೋಡಿ, ಈಗ ಅವರಿಗೆ ಚಂದ್ರದಶೆಯಲ್ಲಿ ಶುಕ್ರ ಭಕ್ತಿ ನಡೀತಾ ಇದೆ. ಶುಕ್ರ ಅವರಿಗೆ ಸಪ್ತಮಾಧಿಪತಿ, ವಿವಾಹವನ್ನು ಏರ್ಪಾಡು ಮಾಡ್ತಕ್ಕಂಥವನ ಕಾಲವೇ ನಡೀತಾ ಇದೆ. ಹೀಗಾಗಿ ಕಂಗಾಲಾಗಬೇಡಿ. ಆಗಸ್ಟ್ವರೆಗೆ ಆ ಫಲ ಇದೆ. ಆಗಸ್ಟ್ ಒಳಗೆ ಆಗುವ ಸಾಧ್ಯತೆ ಹೆಚ್ಚಾಗಿದೆ, ಆಗತ್ತೆ ಕೂಡ. ಹೀಗಾಗಿ ಯೋಚನೆ ಬೇಡ, ಆಗಸ್ಟ್ ಒಳಗೆ ಆಗುತ್ತೆ, ಧೈರ್ಯವಾಗಿರಿ. ಏನೂ ಅಂತಹ ತೊಡಕುಗಳು ಕೂಡ ಇಲ್ಲಿ ಜಾತಕದಲ್ಲಿ ಇಲ್ಲ. ಹೀಗಾಗಿ ತೊಡಕಿಲ್ಲದಾಗ ಫಲ ನಿರೀಕ್ಷೆ ಮಾಡಬಹುದು. ಈಗ ಕಾಲ ಬಂದಿದೆ, ಅವಕಾಶ ಆಗುತ್ತೆ, ಆಗಸ್ಟ್ ಒಳಗೆ ಆಗುತ್ತೆ, ಧೈರ್ಯವಾಗಿರಿ. ಸರಿ, ಧನ್ಯವಾದಗಳು ಮುರಳೀಧರ್ ಅವರ ಕರೆ ಮಾಡಿದ್ದಕ್ಕೆ. ಶಾಸ್ತ್ರಿಗಳು, ಈಗ ಕಾರ್ಯಕ್ರಮದ ಕೊನೆಯಲ್ಲಿದ್ದೀವಿ. ಕೊನೆಯಲ್ಲಿ ಮಂತ್ರದ ಬಗ್ಗೆ ನೀವು ತಿಳಿಸ್ಕೊಡ್ತೀರಿ. ಇವತ್ತು ವಾಕ್ ಚಾತುರ್ಯದ ಮಂತ್ರ. ಹೌದು, ಚೆನ್ನಾಗಿ ಮಾತಾಡಬೇಕು ಅಂತಿದ್ದರೆ ಚೆನ್ನಾಗಿ ಬರಿಬೇಕು. ನಾನು ಯಾವುದನ್ನು ಮಿಸ್ ಮಾಡಬಾರ್ದು. ನಾನು ಏನನ್ನು ಓದಿದ್ದೀನೋ ಅದನ್ನು ಚೆನ್ನಾಗಿ ಬರೆದು ಬಿಡಬೇಕು. ಅಥವಾ ನಾನು ಏನೇನು ನಾನು ನೋಟ್ಸ್ ಮಾಡ್ಕೊಂಡಿದ್ದೀನೋ ಅದನ್ನು ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಬೇಕು. ಒಂದು ಸಭೆಯಲ್ಲೋ ಮತ್ತೊಂದು ಕಡೆನೋ ಏನೋ ಹೇಳಬೇಕು ಅಂತ ಮನಸ್ಸಿರ್ತದೆ, ಆದರೆ ಸಭಾ ಕಂಪನ ಆಗಿಬಿಡುತ್ತೆ. ಅಲ್ಲಿ ಹೋದ ತಕ್ಷಣ ಈಗೆಲ್ಲ ಮರೆತು ಹೋಗ್ಬಿಡ್ತೀವಿ. ವಾಕ್ ಶಕ್ತಿ ಅದಕ್ಕೆ ಬೇಕಾಗತ್ತೆ. ಅದಕ್ಕಾಗಿ ಒಂದು ಮಂತ್ರೋಪಾಸನೆ ಪ್ರತಿ ದಿವಸ ಇದನ್ನು 16 ಬಾರಿ ನೀವು ಹೇಳ್ಕೊಳ್ಬಹುದು. ಒಂದು ಶ್ರದ್ಧೆ ಬೇಕು. ಒಂದು ಕಡೆ ಅಚ್ಚುಕಟ್ಟಾಗಿ ಈಶಾನ್ಯ ಭಾಗದಲ್ಲಿ ಕೂತ್ಕೊಂಡು, ಒಂದು ಮಣೆ ಮೇಲೆ ಚಾಪೆ ಮೇಲೆ ಕೂತ್ಕೊಂಡು ಅಚ್ಚುಕಟ್ಟಾಗಿ ಈ ಮಂತ್ರವನ್ನು ಹೇಳ್ಕೊಳ್ಳಿ. ಮಂತ್ರ ನೋಡಿ: ಯಾದೇವಿ ಸ್ತೂಯತೆ ನಿತ್ಯಂ ಬ್ರಹ್ಮೇಂದ್ರ ಸುರಕಿನ್ನರೈಹಿ ಸಾ ಮಮೇವಾಸ್ತು ಜಿಹ್ವಾಗ್ರೆ ಪದ್ಮಹಸ್ತ ಸರಸ್ವತಿ ಅಂತ. ಇದು ಮಂತ್ರ ತುಂಬ ವಿಶಿಷ್ಟ ಶಕ್ತಿಯನ್ನು ಕೊಡ್ತಕ್ಕಂಥದ್ದು. ನಿಮ್ಮ ನಾಲಿಗೆಯಲ್ಲಿ ಸರಸ್ವತಿ ನಲಿದಾಡಿ ಏನನ್ನು ಹೇಳಬೇಕು, ಎಷ್ಟನ್ನು ಹೇಳಬೇಕು, ಯಾವ ಸಂದರ್ಭದಲ್ಲಿ ಏನನ್ನು ಪ್ರಕಟ ಮಾಡಬೇಕು, ಅದೆಲ್ಲವನ್ನು ಈ ಮಂತ್ರ ನಿಮಗೆ ಪೂರೈಸುತ್ತೆ. ಈ ಮಂತ್ರವನ್ನು ಹೇಳ್ಕೊಳ್ಳಿ. ಅಂಥದ್ದೊಂದು ಶಕ್ತಿ ನಿಮಗೆ ಪ್ರದವಾಗುತ್ತೆ. ಅದರಿಂದ ನೀವು ಪ್ರಖ್ಯಾತರಾಗ್ಬಿಡ್ತೀರಿ. ಇದು ಈ ವಾರದ ವಿಶೇಷವಾದ ಮಂತ್ರ. ಸರಿ ಶಾಸ್ತ್ರಿಗಳೇ, ಸಾಕಷ್ಟು ವಿಚಾರವನ್ನು ಇವತ್ತಿನ ಸಂಚಿಕೆಯಲ್ಲಿ ತಿಳಿಸ್ಕೊಟ್ಟಿದ್ದೀರಿ. ತುಂಬ ಧನ್ಯವಾದಗಳು ತಮಗೆ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಶುಭವಾಗಲಿ. ಇದಾಗಿತ್ತು ಇವತ್ತಿನ ವಾರ ಭವಿಷ್ಯ ಕಾರ್ಯಕ್ರಮ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.